ಸೊ ನಾವು ಸೊ ಏನು ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ವಿ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟೀಚರ್ ಸೆಂಟರ್ಡ್ ಮೆಥಡ್ಸ್. ಅವುಗಳಲ್ಲಿ ಮೊದಲನೇದು ಯಾವುದು ಅಂದ್ರೆ ಲೆಕ್ಚರ್ ಮೆಥಡ್. ಸೊ ಲೆಕ್ಚರ್ ಮೆಥಡ್ ಅಂದ ತಕ್ಷಣ ಏನಪ್ಪಾ ಇನ್ನೊಬ್ರೆ ಲೆಕ್ಚರ್ ಮಾಡ್ತಾನೆ ಅಂತ ಹೇಳ್ತಿರಲಿ, ಹಾಗೆ ರೈಟ್. ಇಲ್ಲಿ ಏನಾಗುತ್ತೆ, ವಾಟ್ ಯು ಮೀನ್ ಬೈ ದಿಸ್ ಪರ್ಟಿಕ್ಯುಲರ್ ಮೆಥಡ್? It is a teacher again. It is a teacher centered method, right? You know already. This is a teacher centered method. ಇದರಲ್ಲಿ ಏನಾಗ್ತದೆ, the teacher explains the subject matter verbally to a large group of students, and students mainly listen, take notes, and understand the information. So lecture ನೋಡಿವಲ್ಲ, ನಾವು ನೋಡ್ತೀವಲ್ಲ ಲೆಕ್ಚರ್ ಹೆಂಗ್ ಮಾಡ್ತಾರೆ. ಒಬ್ಬ ಶಿಕ್ಷಕ ಬರ್ತಾನೆ ಕ್ಲಾಸಲ್ಲಿ, ಪಾಠ ಮಾಡ್ತಾನೆ. Just he will just throw the information to the students, and students will listen. ಅವ್ರಿಗೆ ಕೇಳ್ತಿರ್ತಾರೆ, ನೋಟ್ಸ್ ತಗೋತಿರ್ತಾರೆ, ಮತ್ತು ಅದನ್ನ ಇನ್ಫಾರ್ಮೇಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಜಸ್ಟ್ ಬಂದು ಅವರು ಲೆಕ್ಚರ್ ಮಾಡಿ ಇಲ್ಲಿ ಹೋಗ್ಬಿಡ್ತಾರೆ. ದೇರ್ ಇಸ್ ನೋ ಕ್ಯೂ ಅಂಡ್ ಎ ಸೆಷನ್ ಇಲ್ಲಿಗೆ. ದಿಸ್ ಈಸ್ ದಿ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಸ್ಕೂಲ್ಸ್, ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್ ನಾವು ನೋಡ್ತೀವಿ. ಸೊ ಮೇಜರ್ಲಿ ಲೆಕ್ಚರ್ ಮೆಥಡ್ ನಾವು ಯೂನಿವರ್ಸಿಟೀಸ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಸ್ಕೂಲ್ಸ್ಗಳಲ್ಲಿ ನೋಡ್ತೀವಿ. ಶಿಕ್ಷಕ ಬರ್ತಾನೆ, ಅಲ್ಲಿ ಪಾಠ ಮಾಡ್ತಾನೆ, ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟು ಹೋಗ್ಬಿಡ್ತಾನೆ. ದಾಟ್ಸ್ ಇಟ್. ಸೊ ಇದನ್ನ ಏನಂತ ಕರಿತೀವಿ, ಲೆಕ್ಚರ್ ಮೆಥಡ್ ಅಂತ ನಾವು ಕರಿತೀವಿ. ಸೊ ವಾಟ್ ಆರ್ ದಿ ಮೇನ್ ಫೀಚರ್ಸ್ ಆಫ್ ಲೆಕ್ಚರ್ ಮೆಥಡ್ ಅಂತ ಹೇಳಿದ್ರೆ, ಏನು ಗುಣಲಕ್ಷಣಗಳು, ಏನು ಟೀಚರ್ ಲೆಕ್ಚರ್ ಮೆಥಡ್? ಒಂದೇದು ಏನು, ಟೀಚರ್ ಈಸ್ ದಿ ಸೆಂಟ್ರಲ್ ಫಿಗರ್ ಅಲ್ಲ. ಇಲ್ಲಿ ಒಂದು ಲೆಕ್ಚರ್ ಮೆಥಡ್ ಅಲ್ಲಿ ಟೀಚರ್ ಇಸ್ ದಿ ಸೆಂಟ್ರಲ್ ಫಿಗರ್ ಆಫ್ ದಿ ಲರ್ನಿಂಗ್ ಪ್ರಾಸೆಸ್, ಆಫ್ ದ ಟೀಚಿಂಗ್ ಪ್ರಾಸೆಸ್. ಈ ಡಾಮಿನೆಂಟ್ ಯಾರಿರ್ತಾರೆ ಇಲ್ಲಿ ಅಂತಂದ್ರೆ ಟೀಚರ್. ಯಾಕಂದ್ರೆ ಟೀಚರ್ ಇಸ್ ಕಂಟ್ರೋಲಿಂಗ್ ದ ಇನ್ಫಾರ್ಮೇಶನ್. ಅವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳಬೇಕು, ಅವ್ರು ಏನ್ ಹೇಳೋದಿಲ್ಲ ಅದನ್ನ ಮಾತ್ರ ಕೇಳೋಂಗಿಲ್ಲ, ರೈಟ್. ಅವ್ರು ಏನ್ ಹೇಳ್ತಿಲ್ಲ ಅದ್ರ ಬಗ್ಗೆ ಕ್ವಶನೇ ಇಲ್ಲ, ರೈಟ್. ವಿದ್ಯಾರ್ಥಿಗಳು ಇಲ್ಲಿ ಕ್ವಶನೇ ಮಾಡೋದಿಲ್ಲ, ರೈಟ್. ಹಾಗಾಗಿ ಇಲ್ಲಿ ಟೀಚರ್ ಏನಾಗಿರ್ತಾನೆ, ಇಲ್ಲಿ ಸೆಂಟ್ರಲ್ ಆಗಿರ್ತಾನೆ. ಇನ್ಫಾರ್ಮೇಶನ್ ಈಸ್ ಮೇನ್ಲಿ ಪ್ರೆಸೆಂಟೆಡ್ ಥ್ರೂ ಸ್ಪೀಚ್ ಅಂಡ್ ಎಕ್ಸ್ಪ್ಲನೇಷನ್, ರೈಟ್. ಸ್ಪೀಚ್ ಮಾಡೋದು ಬಂದು ಇನ್ಫಾರ್ಮೇಶನ್ ಹೇಗೆ ಹೇಳ್ತಾರೆ, ಜಸ್ಟ್ ದೇ ಡು ಸ್ಪೀಚ್, ಅವರು ಕೆಲವೊಂದು ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಅಷ್ಟೇ. ಸೊ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಟಾಟ್ ಅಟ್ ದ ಸೇಮ್ ಟೈಮ್. ಸೊ ಲೆಕ್ಚರ್ ಮೆಥಡ್ ಇಂದ ಏನ್ ಹೆಲ್ಪ್ ಅಂತ ಕೇಳಿದ್ರೆ, ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳಿಗೆ ನಾವು ಏನ್ ಮಾಡಬಹುದು, ಈ ಒಂದು ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ನಾವು ಕಲಿಕೆಯನ್ನ ಮಾಡಿಸಬಹುದು, ರೈಟ್. ಒಂದು ಹೆಲ್ಪ್, ಇದು ಬಿಗ್ಗೆಸ್ಟ್ ಹೆಲ್ಪ್ ಏನಂತ ಅಂದ್ರೆ, ಲಾರ್ಜ್ ಆಡಿಯನ್ಸ್ ಗಳಿಗೆ ನಾವು ಈ ಮೆಥಡ್ ಮೂಲಕ ಟೀಚ್ ಮಾಡಬಹುದು. ಸ್ಟೂಡೆಂಟ್ಸ್ ಯೂಶುವಲಿ ಲಿಸನ್ ಅಂಡ್ ಟೇಕ್ ನೋಟ್ಸ್. ಇಲ್ಲಿ ನಾನು ಹೇಳಿದಾಗೆ ಇಲ್ಲಿ ಅವರು ಆ ಪಾಠವನ್ನು ಕೇಳ್ತಾರೆ ಮತ್ತು ನೋಟ್ಸ್ ನ ತಗೊಂಡು ಹೋಗ್ಬಿಡ್ತಾರೆ. ದಟ್ ಈಸ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಇಸ್ ಲಿಮಿಟೆಡ್. ಸೊ ಇಲ್ಲಿ ದೇರ್ ಇಸ್ ನೋ ಪ್ರೊವಿಷನ್ ಫಾರ್ ಇಂಟರಾಕ್ಷನ್. ಇಲ್ಲಿ ಇಂಟರಾಕ್ಷನ್ಗೆ ಕಡಿಮೆ ಒತ್ತು ಇರ್ತದೆ ಏನು ಎಲ್ಲಿ, ಲೆಕ್ಚರ್ ಮೆಥಡ್. ಯಾಕಂದ್ರೆ ಟೀಚರ್ ಬಂದು ಹೇಳಿ ಹೋಗ್ಬಿಡೋದು ಅಷ್ಟೇ ಕೆಲಸ ಇಲ್ಲಿ. ದಿಸ್ ಇಸ್ ದ ಮೆಥಡ್. Now, what are the advantages and disadvantages of lecture method? So, ಏನು advantages? First of all, suitable for large classes. So, ನಾ ಹೇಳಿದ ಹಾಗೆ ಇಲ್ಲಿ ಏನು ಅಂತಂದ್ರೆ, ಲಾರ್ಜ್ ಆಡಿಯನ್ಸ್ಗೆ ನಾವು ಏನ್ ಮಾಡ್ಬೋದು, ಇದನ್ನ ಟೀಚ್ ಮಾಡ್ಲಿಕ್ಕೆ, ಲಾರ್ಜ್ ಆಡಿಯನ್ಸ್ ಗಳಿಗೆ ಟೀಚ್ ಮಾಡ್ಲಿಕ್ಕೆ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡಬಹುದು. ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜಸ್. ನೆಕ್ಸ್ಟ್, ಹೆಲ್ಪ್ಸ್ ಇನ್ ಕವರಿಂಗ್ ಸಿಲೆಬಸ್ ಕ್ವಿಕ್ಲಿ. ಸೊ ಸಿಲೆಬಸ್ ನ ಕ್ವಿಕ್ಲಿ ಮುಗಿಸ್ಲಿಕ್ಕೆ ಇದು ಹೆಲ್ಪ್ ಆಗುವಂಥದ್ದು. ನೆಕ್ಸ್ಟ್, ಟೀಚರ್ ಕ್ಯಾನ್ ಪ್ರೊವೈಡ್ ಆರ್ಗನೈಸ್ಡ್ ಇನ್ಫಾರ್ಮೇಶನ್. ಇಲ್ಲಿ ಟೀಚರ್ ತಾನು ಏನು ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಆ ಇನ್ಫಾರ್ಮೇಶನ್ ಅನ್ನ ಆರ್ಗನೈಸ್ಡ್ ವೇದಲ್ಲಿ ಇಲ್ಲಿ ಕೊಡಬಹುದು. ದೇರ್ ಇಸ್ ನೋ ಬ್ರೇಕ್. ಯಾರು ಕ್ವಶನ್ ಕೇಳಲ್ಲ, ಯಾರು ಇನ್ ಬಿಟ್ವೀನ್ ಕ್ವಶನ್ ಕೇಳಿ ಈ ಕನ್ಸೆಪ್ಟ್ ನಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳಿ ಅಂತ ಯಾರು ಹೇಳೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಟೀಚರ್ ಏನ್ ಹೇಳಬೇಕು ಅಂತಾನೋ ಅದನ್ನ ಕ್ಲೀನ್ ಆಗಿ ಆರ್ಗನೈಸ್ಡ್ ವೇದಲ್ಲಿ ಇಲ್ಲಿ ಹೇಳ್ಬಹುದು ಅನ್ನುವಂಥದ್ದು. ದೆನ್ ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್? ಫಸ್ಟ್ ಒನ್ ಇಸ್ ಸ್ಟೂಡೆಂಟ್ಸ್ ಮೇ ಬಿಕಮ್ ಪ್ಯಾಸಿವ್ ಲರ್ನರ್ಸ್. ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಕ್ವಶನ್ ಕೇಳಲಿಕ್ಕೆ ಅಥವಾ ಇಂಟ್ರಾಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದಾಗ ದೇ ವಿಲ್ ಜಸ್ಟ್ ಲಿಸನ್ ಅಂಡ್ ದೇ ವಿಲ್ ಗೋ. ಸೊ ಹಾಗಾಗ್ತದೆ. ದಟ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್. ಲೆಸ್ ಪಾರ್ಟಿಸಿಪೇಷನ್ ಫ್ರಮ್ ಲರ್ನರ್ಸ್. ಇಲ್ಲಿ ಲರ್ನರ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಇರ್ತದೆ. ಯಾಕಂದ್ರೆ ನೀವು ಇಂಟ್ರಾಕ್ಷನ್ ಮಾಡೋದಿಲ್ಲ, ತಕ್ಷಣ ಅವರು ಪ್ಯಾಸಿವ್ಲಿ ಏನೋ ಹೇಳ್ತಾರಪ್ಪ, ಕ್ಲಾಸ್ ಅಲ್ಲಿ ಯಾರು ಹೇಳ್ತಾರೆ ನಾವು ಕೇಳಿ ಹೋಗ್ಬೇಕನ್ನೋ ಒಂದು ಭಾವನೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಪಾರ್ಟಿಸಿಪೇಷನ್ ಅನ್ನ ಕಡಿಮೆ ಮಾಡ್ಬಿಡ್ತಾರೆ. ನೆಕ್ಸ್ಟ್, ಡಿಫಿಕಲ್ಟ್ ಟು ನೋ ವೆದರ್ ಸ್ಟೂಡೆಂಟ್ಸ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದಿ ಟಾಪಿಕ್. ಸೊ ಇಲ್ಲಿ ನೀವು ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇಲ್ಲ ಅಂತ ತಕ್ಷಣ ನಿಮ್ಗೆ ಏನು ಫೀಡ್ಬ್ಯಾಕ್ ಬರೆಯೋದಿಲ್ಲ. ಸೊ ಏನು ಇವರಿಗೆ ಲೆಸನ್ ಅರ್ಥ ಆಯ್ತು ಅಥವಾ ಎಷ್ಟು ಮಟ್ಟಿಗೆ ಇವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಐಡಿಯಾ ಟೀಚರ್ಗೆ ಇರೋದಿಲ್ಲ. ಓಕೆ, ದಿಸ್ ಇಸ್
about advantages and disadvantages. So now let us see ಒಂದು ಎಕ್ಸಾಂಪಲ್ ಮೂಲಕ ನಾವು ಲೆಕ್ಚರ್ ಮೆಥಡ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಏನು ಅಂತ ಅಂದ್ರೆ ಪ್ರೊಫೆಸರ್ explains William Wordsworth poem The world is too much with us. ಹೌದಾ? ಅವ್ರು ಏನ್ ಹೇಳ್ತಾನೆ? ಸೊ ಎಕ್ಸಾಂಪಲ್ ಏನು ಅಂತಂದ್ರೆ ಒಂದು ಯೂನಿವರ್ಸಿಟಿ ಕ್ಲಾಸ್ ರೂಮ್ ಅನ್ನು ತಗೊಳ್ಳಿ. ಯೂನಿವರ್ಸಿಟಿ ಕ್ಲಾಸ್ ರೂಮ್ ಅಲ್ಲಿ ಒಬ್ಬ ಪ್ರೊಫೆಸರ್ ಬಂದು ಯಾವ ಪೋಯಮ್ ಅನ್ನ ದ ವರ್ಲ್ಡ್ ಇಸ್ ಟು ಮಚ್ ಎಂಬ ಪೋಯಮ್ ಅನ್ನ ದ ವರ್ಲ್ಡ್ ಇಸ್ ಟು ಮಚ್ ವಿತ್ ಅಸ್ ಎಂಬ ಪೋಯಮ್ ಅನ್ನ ಅವ್ರು ಹೇಳ್ತಾರೆ. ಏನೇನು ಹೇಳ್ತಾರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಇರ್ತಾರೆ, ಪೋಯಮ್ ಬ್ಯಾಕ್ ಗ್ರೌಂಡ್ ಥೀಮ್ಸ್ ಮತ್ತೆ ಮೀನಿಂಗ್ ಇಲ್ಲಿ ಹೇಳಿ ಅವರು ಹೋಗ್ಬಿಡ್ತಾರೆ. ವೈ ಸ್ಟೂಡೆಂಟ್ಸ್ ಲಿಸನ್ ಅಂಡ್ ರೈಟ್. ಸೊ ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಮಾತ್ರ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಅವರು ಹೋಗ್ಬಿಡ್ತಾರೆ. ರೈಟ್, ಇಲ್ಲಿ ನೋಡಿ ನೀವು ಟೀಚರ್ ಇಲ್ಲಿ ಟೀಚ್ ಮಾಡ್ತಿದ್ದಾನೆ, ಸ್ಟೂಡೆಂಟ್ಗಳು ಕೇಳ್ಕೊಂಡು ನೋಟ್ಸ್ ಮಾಡ್ತಾ ಅಲ್ಲಿ ಕಲಿತಿರುವಂತಹದ್ದು. ದಿಸ್ ಇಸ್ ದಿ ಎಕ್ಸಾಂಪಲ್ ಆಫ್ ವಾಟ್ ಲೆಕ್ಚರ್ ಮೆಥಡ್. ಕಮಿಂಗ್ ಟು ದ ನೆಕ್ಸ್ಟ್ ಮೆಥಡ್, ದಟ್ ಈಸ್ ಟೀಮ್ ಟೀಚಿಂಗ್. ರೈಟ್, ಏನು ಟೀಮ್ ಟೀಚಿಂಗ್. ಸೊ ಏನಿದು ಟೀಮ್ ಟೀಚಿಂಗ್ ಅಂತ ಹೇಳಿದ್ರೆ, ಟೀಮ್ ಅಂತ ನೋಡ್ಬೋದು ಈ ವರ್ಡ್ ಅಲ್ಲೇ ನಮ್ಗೆ ಏನು ಮೀನಿಂಗ್ ಕಾಣ್ತಾ ಇದೆ. ಓಕೆ, ಏನಿದು ಟೀಮ್ ಟೀಚಿಂಗ್? ಟೀಮ್ ಟೀಚಿಂಗ್ ಇಸ್ ಅ ಟೀಚಿಂಗ್ ಮೆಥಡ್ ಇನ್ ವಿಚ್ ಟೂ ಆರ್ ಮೋರ್ ಟೀಚರ್ಸ್, ಒಂದಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಟೀಚರ್ಸ್ಗಳು ಏನ್ ಮಾಡ್ತಿರ್ತಾರೆ ಇಲ್ಲಿ ಒಗ್ಗೂಡಿ ಕ್ಲಾಸ್ ನ ಮಾಡ್ತಿರುವಂಥದ್ದು. ಒಂದೇ ಕ್ಲಾಸ್ ಅಲ್ಲಿ ಎರಡಕ್ಕಿಂತ ಹೆಚ್ಚು ಟೀಚರ್ಗಳು ಕೂಡ್ಕೊಂಡು ಕ್ಲಾಸ್ ಮಾಡುವಂಥದ್ದು ನಾವು ಟೀಮ್ ಟೀಚಿಂಗ್ ಅಂತ ಕರಿತೀವಿ. ಟೂ ಆರ್ ಮೋರ್ ಟೀಚರ್ಸ್ ವರ್ಕ್ ಟುಗೆದರ್ ಟು ಪ್ಲಾನ್, ಟೀಚ್ and evaluate a lesson for the same group of students. ಒಂದು ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಯಾರು ಮಾಡ್ತಾರೆ ಅಂತಂದ್ರೆ ಇವರು ಎರಡಕ್ಕಿಂತ ಹೆಚ್ಚು ಶಿಕ್ಷಕರು ಏನ್ ಮಾಡ್ತಾರೆ, ಒಂದೇ ಸಮಯದಲ್ಲಿ ಅವರು ಕ್ಲಾಸ್ ಅನ್ನ ತೆಗೆದುಕೊಳ್ಳುವಂಥದ್ದು. ಇನ್ಸ್ಟೆಡ್ ಆಫ್ ಒನ್ ಟೀಚರ್ ಹ್ಯಾಂಡ್ಲಿಂಗ್ ದ ಎಂಟೈರ್ ಕ್ಲಾಸ್, ಟೀಚರ್ಸ್ ಶೇರ್ ರೆಸ್ಪಾನ್ಸಿಬಿಲಿಟೀಸ್ ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪರ್ಟೀಸ್. ಸೊ ನಾವು ಯಾವ ಒಂದು ಏರಿಯಾದಲ್ಲಿ ಎಕ್ಸ್ಪರ್ಟ್ ಇರ್ತಾರೋ ಆ ಏರಿಯಾದ ರಿಲೇಟೆಡ್ ಕ್ಲಾಸಸ್ ಅನ್ನು ತಗೋತೀವಿ. ಇಲ್ಲಿ ಇಬ್ರು ಸಿಲೆಬಸ್ ಅನ್ನ ಶೇರ್ ಮಾಡ್ಕೊಂಡು ಇಬ್ರು ಯಾವ ರೀತಿ ಟೀಚ್ ಮಾಡಬೇಕು, ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು ಎಲ್ಲವನ್ನ ಅವರು ಡಿಸೈಡ್ ಮಾಡ್ಕೊಂಡು ಇಬ್ರು ಎರಡಕ್ಕಿಂತ ಹೆಚ್ಚು ಟೀಚರ್ಗಳು ಸೇರಿ ಒಂದೇ ಕ್ಲಾಸ್ಗೆ ಅವರು ಏನ್ ಮಾಡ್ತಿರ್ತಾರೆ, ಟೀಚಿಂಗ್ ಅನ್ನು ಮಾಡುವಂಥದ್ದು. ಅದನ್ನ ಟೀಮ್ ಟೀಚಿಂಗ್ ಮೆಥಡ್ ಅಂತ ನಾವು ಕರಿತೀವಿ. ವಾಟ್ ಆರ್ ದಿ ಕೀ ಫೀಚರ್ಸ್ ಆಫ್ ಟೀಮ್ ಟೀಚಿಂಗ್? ಏನಿದೆ ಅಂತ ಅಂದ್ರೆ ಬೇಸಿಕ್ ಆಗಿ ಟೂ ಆರ್ ಮೋರ್ ಟೀಚರ್ಸ್ ಟೀಚ್ ಟುಗೆದರ್ ಅಲ್ಲ. ಸೊ ಎರಡಕ್ಕಿಂತ ಹೆಚ್ಚು ಟೀಚರ್ಗಳು ಇಲ್ಲಿ ಸೇರಿ ಟೀಚ್ ಮಾಡುವಂಥದ್ದು. ಒಂದೇ ಕ್ಲಾಸ್ನ ಸ್ಟೂಡೆಂಟ್ಸ್ ಅಲ್ಲಿ ಒಂದೇ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಇಬ್ರು ಸೇರಿ ಕ್ಲಾಸ್ ಅನ್ನ ಮಾಡುವಂಥದ್ದು. ಪ್ಲಾನಿಂಗ್ ಈಸ್ ಡನ್ ಕೊಲಾಬರೇಟಿವ್ಲಿ. ಸೊ ಇಲ್ಲಿ ಏನ್ ಮಾಡ್ತಾರೆ, ಇಬ್ರು ಟೀಚರ್ಗಳು ತಾವು ಡಿಸೈಡ್ ಮಾಡಿದಾಗ ಯಾವ ಲೆಸನ್ ಅನ್ನ ಯಾವ ಲೆಸನ್ ಅನ್ನ ನಾನ್ ಹೇಳ್ತೀನಿ, ಈ ಲೆಸನ್ ನೀನ್ ಹೇಳ್ತೀಯಾ ಅಂತ ಹೇಳಿ ಅವರು ಏನ್ ಮಾಡಿರ್ತಾರೆ, ಇಬ್ರು ಕೊಲಾಬರೇಟಿವ್ಲಿ ಡಿಸೈಡ್ ಮಾಡ್ಕೊಂಡು ಕ್ಲಾಸ್ಗೆ ಬರುವಂಥದ್ದು. ಈಚ್ ಟೀಚರ್ ಮೇ ಟೀಚ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸೇಮ್ ಟಾಪಿಕ್ ಬೇಸ್ಡ್ ಆನ್ ದೇರ್ ಸ್ಪೆಷಲೈಸೇಷನ್. ಸೊ ಯಾವ ವಿಷಯದ ಮೇಲೆ ಅವರು ಸ್ಪೆಷಲೈಸೇಷನ್ ಅಂದ್ರೆ ಜಾಸ್ತಿ ನಾಲೆಜ್ ಇರ್ತದೋ ಆ ವಿಷಯವನ್ನ ಅವರು ಪ್ರಾಬಬ್ಲಿ ಟೀಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಟೀಚರ್ಸ್ ಆಲ್ಸೋ ಇವ್ಯಾಲ್ಯುಯೇಟ್ ಸ್ಟೂಡೆಂಟ್ಸ್ ಟುಗೆದರ್. ಸೊ ಟೀಚರ್ ಇವ್ಯಾಲ್ಯುಯೇಟ್ ಮಾಡೋದು ಏನ್ ಮಾಡ್ತಾರೆ, ಇಬ್ರು ಇವ್ಯಾಲ್ಯುಯೇಷನ್ ಅನ್ನ ಕೊಲಾಬರೇಟಿವ್ ಇಬ್ರು ಏನ್ ಮಾಡ್ತಾರೆ, ಇವ್ಯಾಲ್ಯುಯೇಟ್ ಸ್ಟೂಡೆಂಟ್ಸ್ ಟುಗೆದರ್. ಸೊ ಇಬ್ರು ಸೇಮ್ ಸ್ಟೂಡೆಂಟ್ ಗಳನ್ನ ಇವ್ಯಾಲ್ಯುಯೇಷನ್ ಇಲ್ಲಿ ಮಾಡ್ತಿರ್ತಾರೆ. ಇಟ್ ಈಸ್ ಆಫನ್ ಯೂಸ್ಡ್ ಇನ್ ಲಾರ್ಜ್ ಕ್ಲಾಸಸ್ ಆರ್ ಇಂಟರ್ ಸಬ್ಜೆಕ್ಟ್ಸ್. ಸೊ ಕೆಲವೊಂದು ಸಲ ನೋಡ್ತೀವಿ ನಾವು ಒಂದೇ ವಿಷಯದಲ್ಲಿ ಬೇರೆ ಬೇರೆ ರೀತಿಯ ಕನ್ಸೆಪ್ಟ್ಗಳು ನಮಗೆ ಬಂದಿರ್ತವೆ. ಕೆಲವು ವಿಜ್ಞಾನದ ಕನ್ಸೆಪ್ಟ್ಗಳು ಬರುತ್ತೆ, ಕೆಲವು ಎಕಾನಮಿಕ್ಸ್ ರಿಲೇಟೆಡ್ ಕನ್ಸೆಪ್ಟ್ಗಳು ಬಂದಾಗ ಅಲ್ಲಿ ಏನ್ ಮಾಡ್ತಾರೆ, ಇಬ್ರು ಟೀಚರ್ಸ್ ಸ್ಪೆಷಲೈಸ್ಡ್ ಇನ್ ಸೈನ್ಸ್ ಅಂಡ್ ಸ್ಪೆಷಲೈಸ್ಡ್ ಇನ್ ಎಕಾನಮಿಕ್ಸ್ ಇಬ್ರು ಸೇರಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಅನ್ನ ಮಾಡುವಂಥದ್ದು. ಇದನ್ನ ಟೀಮ್ ಟೀಚಿಂಗ್ ಅಂತ ನಾವು ಕರಿತೀವಿ. ರೈಟ್, ಓಕೆ. ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಟೀಮ್ ಟೀಚಿಂಗ್? ಏನಿದು ಒನ್ ಅಡ್ವಾಂಟೇಜಸ್. ಸೊ ಕಂಬೈನ್ಸ್ ಎಕ್ಸ್ಪರ್ಟೀಸ್ ಆಫ್ ಮಲ್ಟಿಪಲ್ ಟೀಚರ್ಸ್. ಸೊ ಮಲ್ಟಿಪಲ್ ಟೀಚರ್ಸ್ ನ ಎಕ್ಸ್ಪರ್ಟೀಸ್ ಅಂದ್ರೆ ಅವ್ರ ಸ್ಪೆಷಲೈಸೇಷನ್, ಅವ್ರ ನಾಲೆಜ್ ಡಿಫ್ರೆಂಟ್ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಆ ಎಕ್ಸ್ಪರ್ಟ್ಸ್ ಒಂದೇ ಒಂದು ಕ್ಲಾಸ್ ಅಲ್ಲಿ ಒಂದು ಸ್ಟೂಡೆಂಟ್ ಗಳಿಗೆ ಬೆನಿಫಿಟ್ ಆಗುವಂತೆ ಟೀಚಿಂಗ್ ಅನ್ನ ಕೊಡುವಂಥದ್ದು. ಓಕೆ, ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಟೀಚಿಂಗ್. ಇದು ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ತದೆ. ನೆಕ್ಸ್ಟ್, ಎಂಕರೇಜಸ್ ಕೊಲಾಬರೇಷನ್ ಅಮಾಂಗ್ ಟೀಚರ್ಸ್. ಸೊ ಟೀಚರ್ಸ್ ಗಳಲ್ಲಿ ಕೊಲಾಬರೇಷನ್ಗೆ ಇದು ಎಂಕರೇಜ್ ಮಾಡುತ್ತೆ ಅಂತ. ನೆಕ್ಸ್ಟ್,
students get different perspectives on the same topic. So same topic ಮೇಲೆ ಒಬ್ಬ teacher who is expert in one subject, who is another teacher who is expert in another subject, ಇಬ್ರು ಹೇಳಿದಾಗ ಅಲ್ಲಿ ವಿದ್ಯಾರ್ಥಿಗಳಿಗೆ ಡಿಫ್ರೆಂಟ್ ಆಗಿರುವಂತಹ ಪರ್ಸ್ಪೆಕ್ಟಿವ್ಗಳು, ಡಿಫ್ರೆಂಟ್ ಆಗಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ಗಳು ಅಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತೆ. ಸೊ ಡಿಸ್ಅಡ್ವಾಂಟೇಜಸ್ ಯಾವುವು ಅಂತ ಕೇಳಿದ್ರೆ, ಇಟ್ ರಿಕ್ವೈರ್ಸ್ ಪ್ರಾಪರ್ ಕೋಆರ್ಡಿನೇಷನ್ ಬಿಟ್ವೀನ್ ಟೀಚರ್ಸ್. ಫಸ್ಟ್ ಆಫ್ ಆಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನೋಡಬಹುದು ಟೀಚರ್ಸ್ ಗಳಲ್ಲಿ ಕೊಲಾಬರೇಷನ್ ಅಥವಾ ಕೋಆಪರೇಷನ್ ಯಾವತ್ತೂ ಇರೋದಿಲ್ಲ. many times I've seen teachers don't collaborate, they won't cooperate each other. That is the biggest problem, right? So ಇಲ್ಲಿ ನಮಗೆ ಆ ಪ್ರಾಬ್ಲಮ್ ಕಾಣಬಹುದು. ಟೈಮ್ ಕನ್ಸ್ಯೂಮಿಂಗ್ ಪ್ಲಾನಿಂಗ್. ಓಕೆ, ಈಗ ಇಬ್ರು ಸೇರಿ ಅದೇ ಸಮಯದಲ್ಲಿ ಬಂದು ಇಬ್ರು ಸೇರಿ ಆ ಪ್ಲಾನ್ ಅನ್ನ ಮಾಡಬೇಕು, ಲೆಸನ್ ಪ್ಲಾನ್ ಅನ್ನ ಮಾಡಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್. ಇಬ್ರು ಫ್ರೀ ಆಗ್ಬೇಕು ಅಟ್ ಸೇಮ್ ಟೈಮ್. ಸೊ ದಟ್ ಈಸ್ ವೈ ಇಟ್ ಟೇಕ್ಸ್ ಟೈಮ್. ಪಾಸಿಬಲ್ ಡಿಫರೆನ್ಸಸ್ ಇನ್ ಟೀಚಿಂಗ್ ಸ್ಟೈಲ್ಸ್. ಓಕೆ, ಕೆಲವೊಂದ್ಸಲ ಏನಾಗುತ್ತೆ, ನಾನು ಬೇರೆ ರೀತಿಯಲ್ಲಿ ಟೀಚ್ ಮಾಡಬಹುದು. ಸೊ ನನ್ನ ಟೀಚಿಂಗ್ ಸ್ಟೈಲ್ ಬೇರೆ ಇರ್ತದೆ, ಇನ್ನೊಬ್ಬ ಟೀಚರ್ದು ಟೀಚಿಂಗ್ ಸ್ಟೈಲ್ ಬೇರೆ ಇರ್ತದೆ. ಸೊ ಇಬ್ರು ಒಂದೇ ಸಮಯದಲ್ಲಿ ಟೀಚಿಂಗ್ ಮಾಡಿದಾಗ ಏನಾಗುತ್ತೆ, ವಿದ್ಯಾರ್ಥಿಗಳು ದೇ ಮೇ ಫೇಸ್ ಪ್ರಾಬ್ಲಮ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್. ಹಾಗೆ ಆಗ್ಬೋದು. ದಟ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್. ಸೊ ಲೆಟ್ ಅಸ್ ಲುಕ್ ಇನ್ ಟು ದಿ ಎಕ್ಸಾಂಪಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೀಮ್ ಟೀಚಿಂಗ್. ಏನಾಗ್ತದೆ ನೋಡಿ, ಇಲ್ಲಿ ನೋಡಬಹುದು ನೀವು ವಿಲಿಯಂ ವರ್ಡ್ಸ್ವರ್ತ್ ನ ಪೋಯಮ್ ಏನು, ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ಅನ್ನ ಯಾರು ಟೀಚರು, ಒಬ್ಬ ಟೀಚರ್ ಏನ್ ಮಾಡ್ತಾನೆ, ರೊಮ್ಯಾಂಟಿಕ್ ಏಜ್ ನ ಬ್ಯಾಕ್ ಗ್ರೌಂಡ್ ಹೇಳ್ತಾನೆ, ರೈಟ್. ಇನ್ನೊಬ್ಬ ಟೀಚರ್ ಆ ಪೋಯಮ್ ಅಲ್ಲಿ ಇರುವಂತಹ ಪೋಯೆಟಿಕ್ ಡಿವೈಸಸ್ ಬಗ್ಗೆ ಹೇಳ್ತಾರೆ, ರೈಟ್. ದಿಸ್ ಇಸ್ ಕೈಂಡ್ ಆಫ್ ಅ ಕೊಲಾಬರೇಷನ್, ದಿಸ್ ಇಸ್ ಕೈಂಡ್ ಆಫ್ ಅ ಟೀಚಿಂಗ್, ಟೀಮ್ ಟೀಚಿಂಗ್ ಅಂತ ನೀವು ಕರಿಬಹುದು. ಸೊ ಒಬ್ಬ ಟೀಚರ್ ಏನೋ ಹೇಳ್ತಿದ್ದಾನೆ, ಇನ್ನೊಬ್ಬ ಟೀಚರ್ ಇನ್ನೊಂದು ವಿಷಯದ ಬಗ್ಗೆ ಹೇಳ್ತಿರುವಂತದ್ದು, ರೈಟ್. ಸೊ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಟೀಮ್ ಟೀಚಿಂಗ್. ನಾವ್ let's go to the next teaching method, that is TV or video presentation. Okay, TV or video presentation, this is the basic ಆಗಿ ಹೇಳ್ಬೇಕಂದ್ರೆ, ಯಾರು ಟೀಚರ್ ಕ್ಲಾಸಿಗೆ ಬಂದು ಏನ್ ಮಾಡ್ತಾನೆ ಅಂತಂದ್ರೆ, ನಮಗೆ ಟಿವಿಯಲ್ಲಿ ಒಂದು ವಿಡಿಯೋವನ್ನ ಹಾಕ್ತಾನೆ. ಸೊ ಯಾವ್ದೋ ಒಂದು, ಫಾರ್ ಎಕ್ಸಾಂಪಲ್, ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ಎಂಬ ಪೋಯಮ್ ಅನ್ನ ಟೀಚ್ ಮಾಡ್ಬೇಕಾದ್ರೆ ರೊಮ್ಯಾಂಟಿಕ್ ಏಜ್ ನ ಬ್ಯಾಕ್ ಗ್ರೌಂಡ್ ಅನ್ನು ತೋರಿಸಲಿಕ್ಕೆ ಒಂದು ವಿಡಿಯೋವನ್ನ ಅಲ್ಲಿ ಡಾಕ್ಯುಮೆಂಟರಿ ವಿಡಿಯೋ ನಮಗೆ ಆ ಟಿವಿಯಲ್ಲಿ ಹಾಕಿ ನಿಮಗೆ ತೋರಿಸಿದ ನಂತರ ಕ್ಲಾಸ್ ಮಾಡಬೇಕು. ಇದನ್ನ ನಾವು ಟಿವಿ ಆರ್ ವಿಡಿಯೋ ಪ್ರೆಸೆಂಟೇಷನ್ ಅಂತ ಕರಿತೀವಿ, ರೈಟ್. ಸೊ in TV or video presentation method, in which audio visual media such as television programs, recorded videos, documentaries, educational films are used to present the lesson to students, right. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕಾನ್ಸೆಪ್ಟ್ ನ ಕಲಿಸಲಿಕ್ಕೆ ಟೀಚರ್ ಏನ್ ಮಾಡ್ತಾನೆ ಅಂತಂದ್ರೆ, ಟೆಲಿವಿಷನ್ ಮೂಲಕ ಅಥವಾ ಒಂದು ಪ್ರೊಜೆಕ್ಟ್ ಮೂಲಕ ಪ್ರೋಗ್ರಾಮ್ಸ್ ಅನ್ನು ಹಾಕ್ತಾನೆ, ರೆಕಾರ್ಡೆಡ್ ವಿಡಿಯೋಸ್ ಗಳನ್ನ ಪ್ಲೇ ಮಾಡ್ತಾನೆ, ಡಾಕ್ಯುಮೆಂಟರೀಸ್ ಗಳನ್ನ ಪ್ಲೇ ಮಾಡ್ತಾನೆ, ಎಜುಕೇಶನಲ್ ಫಿಲ್ಮ್ಸ್ ಅನ್ನು ತೋರಿಸ್ತಾನೆ, ರೈಟ್. ಫಾರ್ ಎಕ್ಸಾಂಪಲ್, ನಮ್ಮ ಮಾಸ್ಟರ್ಸ್ ಕ್ಲಾಸ್ ಅಲ್ಲಿ ಎಂ ಎ ಇನ್ ಇಂಗ್ಲಿಷ್ ಮಾಡುವಾಗ ನಮ್ಮ ಟೀಚರ್ ನಮಗೆ ಏನ್ ಮಾಡಿದ್ರೆ, 3 Idiots ಮೂವಿಯನ್ನ ತೋರಿಸಿದ್ರು. ಓಕೆ, ಚೇತನ್ ಭಗತ್ ಅವರ ನಾವಲ್ ನಮಗೆ ನಮ್ಮ ಸಿಲೆಬಸ್ ಅಲ್ಲಿ ಇತ್ತು. ಸೊ 3 Idiots ಮೂವಿ ಏನಾಗಿದೆ ಅಂದ್ರೆ, ಚೇತನ್ ಭಗತ್ ಅವರ ಒಂದು ನಾವಲ್ ಬೇಸ್ಡ್ ಆಗಿತ್ತು. ಹಾಗಾಗಿ ಆ ಮೂವಿಯನ್ನ ಮೊದಲು ತೋರಿಸಿ ನಮಗೆ ಆ ನಾವಲ್ ಅನ್ನ ಅವರು ಟೀಚ್ ಮಾಡಿ. ಸೊ ಇದನ್ನ ನಾವು ಏನ್ ಕರಿತೀವಿ, ಟಿವಿ ಆರ್ ವಿಡಿಯೋ ಪ್ರೆಸೆಂಟೇಷನ್ ಮೆಥಡ್ ಅಂತ ಕರಿತೀವಿ, ರೈಟ್. ದ ಟೀಚರ್ ಯೂಸಸ್ ವಿಡಿಯೋಸ್ ಟು ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ಸ್ ಮೋರ್ ಕ್ಲಿಯರ್ಲಿ ಅಂಡ್ ಮೇಕ್ ಲರ್ನಿಂಗ್ ಇಂಟ್ರೆಸ್ಟಿಂಗ್. ಸೊ ಲರ್ನಿಂಗ್ ಅನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ವಿಡಿಯೋ ತೋರಿಸ್ತಾರೆ, ಮತ್ತೆ ಫಿಲ್ಮ್ಸ್ ಗಳನ್ನ ತೋರಿಸಬಹುದು. ಈ ರೀತಿಯ ಏನೋ ಮಾಡರ್ನ್ ವಿಡಿಯೋಗ್ರಫಿಯನ್ನ ಯೂಸ್ ಮಾಡ್ಕೊಂಡು ಅವರು ಒಂದು ಟೀಚಿಂಗ್ ಅನ್ನ ಏನ್ ಮಾಡ್ತಾರೆ, ಈಸಿ ಮಾಡ್ತಾರೆ, ಇಂಟ್ರೆಸ್ಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಬಹುದು ಅನ್ನುವಂಥದ್ದು. ಓಕೆ, this is a teacher centered strategy because the teacher selects and controls the video content while students mainly watch and understand. So ಇಲ್ಲಿ ಇದು ಟೀಚರ್ ಸೆಂಟರ್ಡ್ ಯಾಕೆ ಅಂತ ನೀವು ಕೇಳ್ಬೋದು. ಸೊ ಟಿವಿ ಆರ್ ವಿಡಿಯೋ ಪ್ರೆಸೆಂಟೇಷನ್ ಮೆಥಡ್ ಟೀಚರ್ ಸೆಂಟರ್ಡ್ ಯಾಕೆ ಅಂತ ಕೇಳಿದಾಗ, ಯಾಕೆ ಅಂತಂದ್ರೆ ಇಲ್ಲಿ ಯಾವ ವಿಡಿಯೋನ ತೋರಿಸ್ಬೇಕು, ಯಾವ ಮೂವಿಯನ್ನ ತೋರಿಸ್ಬೇಕು ಅನ್ನೋದನ್ನ ಇಲ್ಲಿ ಡಿಸೈಡ್ ಮಾಡುವಂತವ್ರು ನಾಟ್ ದ ಸ್ಟೂಡೆಂಟ್ಸ್ ಇಲ್ಲಿ ಡಿಸೈಡ್ ಮಾಡೋದಿಲ್ಲ, ಇಲ್ಲಿ ಟೀಚರ್ ಆಗಿರುವಂತವನು ಅದನ್ನ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಇದನ್ನ ಟೀಚರ್ ಸೆಂಟರ್ಡ್ ಮೆಥಡ್ ಅಂತ ಕರಿತೀವಿ. ಸೊ ಅಲ್ಲಿ ಏನ್ ವಿದ್ಯಾರ್ಥಿಗಳ ಕೆಲಸ ಏನು, ಅದನ್ನ ನೋಡುವಂಥದ್ದು ಮತ್ತು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು ಇವರದು ಕೆಲಸ ಇಲ್ಲಿ ಆಗಿರ್ತದೆ, ಮತ್ತೇನು ಇರೋದಿಲ್ಲ. ನೆಕ್ಸ್ಟ್, ವಾಟ್ ಆರ್ ದ ಕೀ ಫೀಚರ್ಸ್ ಆಫ್ ಟಿವಿ ಆರ್ ವಿಡಿಯೋ ಪ್ರೆಸೆಂಟೇಷನ್?
ಸೊ ಇದು ಎಲ್ಲವೂ ಈಸಿ ಇದಾವೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಏನು ಕೀ ಫೀಚರ್ಸ್ ಯೂಸಸ್ ಆಡಿಯೋ ಅಂಡ್ ವಿಡಿಯೋ ವಿಜುವಲ್ ಎಲಿಮೆಂಟ್ಸ್ ಟುಗೆದರ್. ಸೊ ಆಡಿಯೋ ವಿಡಿಯೋ ಎರಡನ್ನ ಇಲ್ಲಿ ಅಟ್ ದ ಸೇಮ್ ಟೈಮ್ ಯೂಸ್ ಮಾಡಲಾಗುತ್ತೆ. ದಟ್ ಇಸ್ ವಿಡಿಯೋನ ತೋರಿಸಲಾಗುತ್ತೆ. ನೆಕ್ಸ್ಟ್ ಮೇಕ್ಸ್ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್ಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಒಂದು ವಿಡಿಯೋನ ತೋರಿಸಿದಾಗ ಆಡಿಯೋ ವಿಜುವಲ್ ಒಂದು ಎಲಿಮೆಂಟ್ ಅನ್ನ, ಒಂದು ಡಾಕ್ಯುಮೆಂಟರಿಯನ್ನ ತೋರಿಸಿದಾಗ ವಿದ್ಯಾರ್ಥಿಗಳಿಗೆ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಈಸಿ ಆಗಿಬಿಡ್ತದೆ. ಸೂಟೇಬಲ್ ಫಾರ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್. ಸೊ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಗಳಿಗೆ ಟೀಚ್ ಮಾಡಲಿಕ್ಕೆ ಇದು ಸೂಟೇಬಲ್ ಆಗಿರ್ತದೆ. ಟೀಚರ್ ಮೇ ಪಾಸ್ ದ ವಿಡಿಯೋ ಟು ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇಲ್ಲಿ ಅರ್ಧ ವಿಡಿಯೋವನ್ನು ತೋರಿಸಿ ನಂತರ ಏನು ಟೀಚರ್ ಏನ್ ಮಾಡ್ತಾರೆ, ಇಲ್ಲಿ ಪಾಸ್ ಮಾಡಿ ಸೊ ಆ ಒಂದು ಕನ್ಸೆಪ್ಟ್ ಬಗ್ಗೆ ಹೇಳ್ತಾರೆ. ಹೇಳಿ ತದನಂತರ ಮತ್ತೆ ಆ ವಿಡಿಯೋನ ಸ್ಟಾರ್ಟ್ ಮಾಡೋದು. ಸೊ ಇದು ಇಲ್ಲಿ ಆಗುವಂಥದ್ದು. ಟೀಚರ್ ಮೇ ಪಾಸ್ ದ ವಿಡಿಯೋ ಟು ಎಕ್ಸ್ಪ್ಲೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಸ್ಟೂಡೆಂಟ್ಸ್ ಮೇನ್ಲಿ ಅಬ್ಸರ್ವ್ ಅಂಡ್ ಲರ್ನ್. ಸೊ ಇಲ್ಲಿ ವಿದ್ಯಾರ್ಥಿಗಳ ಕೆಲಸ ಏನು ಅಂತಂದ್ರೆ ಅದನ್ನ ಅಬ್ಸರ್ವ್ ಮಾಡ್ತಾರೆ, ಮತ್ತೆ ಟೀಚರ್ ಹೇಳಿದ್ದನ್ನ ಅವರು ಕಲಿತಾ ಇರ್ತಾರೆ. Okay, so what are the advantages of this TV or video presentation method? So makes learning more interesting, of course, interesting and engaging ಮಾಡ್ತದೆ. ಸೊ ವಿಡಿಯೋ ನೋಡ್ಕೊಂತ ಕಲಿಯೋದ್ರಲ್ಲಿ ಒಂದು ಬೇರೆ ತರದ ಇಂಟ್ರೆಸ್ಟ್ ಮತ್ತು ಎಂಗೇಜ್ಮೆಂಟ್ ಅಲ್ಲಿ ನಿಮಗೆ ಸಿಗುವಂಥದ್ದು. ಹೆಲ್ಪ್ ಸ್ಟೂಡೆಂಟ್ಸ್ ವಿಜುವಲೈಸ್ ಕಾಂಪ್ಲೆಕ್ಸ್ ಕನ್ಸೆಪ್ಟ್ಸ್, ರೈಟ್. ಇದು ಕಠಿಣವಾದಂತಹ ಒಂದು ಕನ್ಸೆಪ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಯೂಸ್ಫುಲ್ ಫಾರ್ ಲಾರ್ಜ್ ಕ್ಲಾಸಸ್, as I already said, it is useful for large group students. Improves memory and understanding. So ಇದು ನಮ್ಮ ಮೆಮರಿಯನ್ನ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಹೆಚ್ಚು ಮಾಡ್ತದೆ. So what are the disadvantages ಅಂತ ಕೇಳಿದ್ರೆ, ಸ್ಟೂಡೆಂಟ್ಸ್ ಮೇ ಬಿಕಮ್ ಪ್ಯಾಸಿವ್ ವ್ಯೂವರ್ಸ್. ಇಲ್ಲಿ ಜಸ್ಟ್ ಆ ವಿಡಿಯೋವನ್ನ ನೋಡಿ ಕುಂತ್ಬಿಡ್ಬೋದು ಸ್ಟೂಡೆಂಟ್ಸ್. ಸೊ ಆ ತರ ವಿಡಿಯೋ ಏನೇನಾಗುತ್ತೆ, ಸ್ಟೂಡೆಂಟ್ಸ್ ಮೇ ಬಿಕಮ್ ಪ್ಯಾಸಿವ್ ವ್ಯೂವರ್ಸ್ ಆಗ್ಬೋದು. ರಿಕ್ವೈರ್ಸ್ ಟೆಕ್ನಾಲಜಿ ಅಂಡ್ ಎಕ್ವಿಪ್ಮೆಂಟ್. ಇದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಬ್ಯಾರಿಯರ್ ಫಾರ್ ಯೂಸಿಂಗ್ ವಿಡಿಯೋ ಆರ್ ಟೆಲಿವಿಷನ್ ಇನ್ classrooms. So Indian education system ಹೋದಾಗ there is no investment in education by the governments in India. That is why it is very very biggest hurdle in using this kind of method. Okay, limited interaction during the video. So ಇಲ್ಲಿ ವಿದ್ಯಾರ್ಥಿಗಳಿಗೆ ಇಂಟ್ರಾಕ್ಷನ್ ಮಾಡುವಂತಹ ಅವಕಾಶ ಕಡಿಮೆ ಇರ್ತದೆ. ಹಾಗಾಗಿ ಇದು ದಿಸ್ ಇಸ್ ಒನ್ ಆಫ್ ದಿ disadvantages of TV or video presentation. ನಾವು ಇದನ್ನ ಎಕ್ಸಾಂಪಲ್ ಮೂಲಕ ಸಿ. ಸೊ ಇಲ್ಲಿ ಏನಿದೆ ನೋಡಿ, in a science class the teacher plays a video showing how volcano erupts which students cannot see directly in real life. So for example, ಒಂದು ಕ್ಲಾಸ್ ರೂಮ್ ಅಲ್ಲಿ ನಾವು ವೋಲ್ಕ್ಯಾನೋ ಬಗ್ಗೆ ಕ್ಲಾಸ್ ಮಾಡುವಾಗ, ವೋಲ್ಕ್ಯಾನೋ ಹೌ ವೋಲ್ಕ್ಯಾನೋ ಎರಪ್ಟ್ಸ್ ಅಂತ ಅದ್ರ ಬಗ್ಗೆ ನಾವು ಕ್ಲಾಸ್ ಅನ್ನು ಮಾಡುವಾಗ ಟೀಚರ್ ಏನ್ ಮಾಡ್ತಾನೆ, ವಿದ್ಯಾರ್ಥಿಗಳಿಗೆ ಹೇಗೆ ವೋಲ್ಕ್ಯಾನೋ ಎರಪ್ಟ್ ಆಗುತ್ತೆ, ಹೇಗೆ ಅದು ಉದ್ಭವ ಆಗುತ್ತೆ ಅದ್ರ ಬಗ್ಗೆ ಹೇಳಲಿಕ್ಕೆ ವಿಡಿಯೋವನ್ನು ತೋರಿಸ್ತಾನೆ. ಯಾವ ರೀತಿ ವೋಲ್ಕ್ಯಾನೋ ಎರಪ್ಟ್ಸ್ ಅನ್ನೋದರ ವಿಡಿಯೋ ತೋರಿಸಿ ತದನಂತರ ಕನ್ಸೆಪ್ಟ್ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ಸ್ಟೂಡೆಂಟ್ಸ್ ಕೆನಾಟ್ ಸಿ ಡೈರೆಕ್ಟ್ಲಿ ಇನ್ ರಿಯಲ್ ಲೈಫ್. ಸೊ ಕೆಲವೊಂದ್ಸಲ ವಿದ್ಯಾರ್ಥಿಗಳು ಆ ಒಂದು ಇನ್ಸಿಡೆಂಟ್ ಅನ್ನ, ಫಾರ್ ಎಕ್ಸಾಂಪಲ್ ವೋಲ್ಕ್ಯಾನೋ ಎರಪ್ಷನ್ ಅನ್ನ ನೋಡೇ ಇರೋದಿಲ್ಲ, ಯಾಕಂದ್ರೆ ಅದು ಕಾಮನ್ಲಿ ಎಲ್ಲ ಕಡೆ ಆಗೋದಿಲ್ಲ. ಹಾಗಾಗಿ ಯಾರು ವಿದ್ಯಾರ್ಥಿಗಳು ರಿಯಲ್ ಲೈಫ್ ಅಲ್ಲಿ ಅದನ್ನ ನೋಡಿರೋದಿಲ್ಲ, ವಿಡಿಯೋವನ್ನ ತೋರಿಸೋದ್ ಮೂಲಕ ಅವರಿಗೆ ಮತ್ತೆ ಈಸಿ ಆಗ್ತದೆ ಆ ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ. That is the thing. This is about TV or video presentation. Now this is the last method. ಈ ಮೆಥಡ್ ಅನ್ನ ಆಲ್ರೆಡಿ ನಿಮ್ಗೆ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬಿಟ್ಟಿದ್ದೇನೆ. ಸೊ ಡೆಮಾನ್ಸ್ಟ್ರೇಷನ್ ಮೆಥಡ್. ಇಲ್ಲಿ ಟೀಚರ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅನ್ನ ವಿದ್ಯಾರ್ಥಿಗಳಿಗೆ ಮಾಡುವುದ್ರ ಮೂಲಕ ಅವರಿಗೆ ತೋರಿಸುವಂಥದ್ದು. This is the demonstration method. So let us see what this slide says. Method. It is a method in which the teacher shows how something is done while explaining the process, and students observe the steps carefully to understand the concept. So ಇಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಯಾವ ರೀತಿ ಒಂದು ಕನ್ಸೆಪ್ಟ್ ವರ್ಕ್ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಟೀಚರ್ ಮಾಡಿ ತೋರಿಸುವಂಥದ್ದು. ಸಮಥಿಂಗ್ ಇಸ್ ಡನ್ ವೈಲ್ ಎಕ್ಸ್ಪ್ಲೇನಿಂಗ್. ಮತ್ತೆ ಅದೇ ಸಮಯದಲ್ಲಿ ಟೀಚರ್ ಏನ್ ಮಾಡ್ತಾರೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಆಕ್ಟಿವಿಟಿಯನ್ನ ಮಾಡ್ತಾರೆ, ರೈಟ್. ಅಂಡ್ ಸ್ಟೂಡೆಂಟ್ಸ್ ಅಬ್ಸರ್ವ್ ದ ಸ್ಟೆಪ್ಸ್ ಕೇರ್ಫುಲಿ ಟು ಅಂಡರ್ಸ್ಟ್ಯಾಂಡ್ ದಿ ಕನ್ಸೆಪ್ಟ್. ಸೊ ವಿದ್ಯಾರ್ಥಿಗಳು ಕನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ದೇ ವಿಲ್ ಅಬ್ಸರ್ವ್ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ concept ಅಂತ. Okay, it is usually considered a teacher-centered method because the teacher performs the activity and the students mainly watch it. Okay,
ಇದು ನಿಮಗೆ ಗೊತ್ತಿರುವಂತಹದ್ದು. ನೆಕ್ಸ್ಟ್, ವಾಟ್ ಆರ್ ದ ಕೀ ಫೀಚರ್ಸ್? ಇಲ್ಲಿ ಏನಾಗುತ್ತೆ, ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಥ್ರೂ ಅಬ್ಸರ್ವೇಷನ್. ಸೊ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಟೀಚರ್ ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ ಆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಇವರು ಅಬ್ಸರ್ವ್ ಮಾಡ್ತಿರ್ತಾರೆ. ಅಬ್ಸರ್ವ್ ಮಾಡೋದ್ರ ಮೂಲಕ ಅದನ್ನು ಕಲಿತಾರೆ. ದ ಟೀಚರ್ ಪರ್ಫಾರ್ಮ್ಸ್ ದ ಆಕ್ಟಿವಿಟಿ ಆರ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವುದು, ಆ ಆಕ್ಟಿವಿಟಿಯನ್ನ ಮಾಡುವುದು ಯಾರು ಅಂತಂದ್ರೆ ಇಲ್ಲಿ ಟೀಚರ್ ಆಗಿರ್ತಾರೆ. ಸ್ಟೂಡೆಂಟ್ಸ್ ವಾಚ್ ಕೇರ್ಫುಲಿ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಸೆಸ್. ಸೊ ಒಂದು ಆಕ್ಟಿವಿಟಿಯನ್ನ, ಒಂದು ಎಕ್ಸ್ಪೆರಿಮೆಂಟ್ ಅನ್ನ ದೇ ವಿಲ್ ವಾಚ್ ಇಟ್ ಕೇರ್ಫುಲಿ ಅಂತ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಸೆಸ್. ಇಟ್ ಕಂಬೈನ್ಸ್ ಥಿಯರಿ ವಿತ್ ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್. ಸೊ ಇಲ್ಲಿ ಟೀಚರ್ ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಅವರು ಏನ್ ಮಾಡ್ತಾರೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂತಾನು ಬರ್ತಾರೆ. ಅದೇ ಸಮಯದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಕೋತಾ ಅವರು ಒಂದು ಕನ್ಸೆಪ್ಟ್ ಅನ್ನ, ಒಂದು ಥಿಯರಿಯನ್ನ ಅಲ್ಲಿ ಆ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದಾಗ ಅವರು ಆ ಥಿಯರಿ ಮತ್ತು ಪ್ರಾಕ್ಟೀಸ್ ಎರಡು ಆಗತ್ತೆ. ಇಲ್ಲಿ ಥಿಯರಿನ ಹೇಳ್ತಾರೆ, ಆ ಥಿಯರಿಯನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾಡಿ ತೋರಿಸುವಂಥದ್ದು. ದಟ್ ಇಸ್ ವಿ ಕಾಲ್ ಡೆಮೋನ್ಸ್ಟ್ರೇಷನ್. ಡೆಮೋನ್ಸ್ಟ್ರೇಷನ್ ಅಂದ್ರೆ ತೋರಿಸುವಂಥದ್ದು, ರೈಟ್. ಇಟ್ ಈಸ್ ಯೂಸ್ಫುಲ್ ಫಾರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್. ಸೊ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಸೈನ್ಸ್ ಇರ್ಬೋದು, ರೈಟ್. ಸೈನ್ಸ್, ಬಾಟ್ನಿ, ಕೆಮಿಸ್ಟ್ರಿ ಇವುಗಳಲ್ಲಿ ನಾವು ಡೆಮೋನ್ಸ್ಟ್ರೇಷನ್ ಮೆಥಡ್ಸ್ ನಾವು ಯೂಸ್ ಮಾಡೋದನ್ನು ನಾವು ಕಾಣ್ತೀವಿ. ಓಕೆ, ಸೊ ದೀಸ್ ಆರ್ ದಿ 4 ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ವಿಚ್ ಆರ್ ಟೀಚರ್ ಸೆಂಟರ್. ಇಲ್ಲಿ ಸೆಂಟರ್ ಯಾರು ಅಂದ್ರೆ ಟೀಚರ್ ಆಗಿರುವಂಥದ್ದು. ಎಲ್ಲವೂ ಟೀಚರ್ ಇಂದ ಇಲ್ಲಿ ಡಿಸೈಡ್ ಆಗುವಂಥದ್ದು. ಓಕೆ ಓಕೆ, ಸಾರಿ, ನಾವು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ನೋಡಿಲ್ಲ, ಈಗ ನೋಡೋಣ ಏನು. ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್? ಇಟ್ ಮೇಕ್ಸ್ ಲರ್ನಿಂಗ್ ಕ್ಲಿಯರ್ ಅಂಡ್ ಪ್ರಾಕ್ಟಿಕಲ್. ಹೌದಾ, ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಒಂದು ಎಕ್ಸ್ಪೆರಿಮೆಂಟ್ ನೋಡಿದಾಗ ಲರ್ನಿಂಗ್ ಅವರಿಗೆ ಈಸಿ ಆಗ್ತದೆ. ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಪ್ರಾಸೆಸಸ್. ಸೊ ಒಂದು ಡಿಫಿಕಲ್ಟ್ ಆಗಿರುವಂತಹ ಪ್ರಾಸೆಸ್ ಅನ್ನ ಎಕ್ಸ್ಪೆರಿಮೆಂಟ್ ಮೂಲಕ ತೋರಿಸಿದಾಗ ಅವರಿಗೆ ಏನಾಗ್ತದೆ, ಆ ಒಂದು ಕನ್ಸೆಪ್ಟ್ ಅರ್ಥ ಆಗ್ಬಿಡ್ತದೆ. ಕನೆಕ್ಟ್ಸ್ ಥಿಯರಿ ವಿತ್ ಥಿಯರಿ ಮತ್ತು ಪ್ರಾಕ್ಟೀಸ್ ಇವೆರಡುಗಳು ಅಲ್ಲಿ ಕನೆಕ್ಟ್ ಆಗ್ತವೆ. ಥಿಯರಿ ಹೇಳಿ, ಥಿಯರಿ ಹೇಳೋದ್ರ ಮೂಲಕನೇ ಟೀಚರ್ ಏನ್ ಮಾಡ್ತಿರ್ತಾರೆ, ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿ ತೋರಿಸಿರ್ತಾರೆ, ರೈಟ್. ದೀಸ್ ಆರ್ ದಿ ಅಡ್ವಾಂಟೇಜಸ್. ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್? ಸ್ಟೂಡೆಂಟ್ಸ್ ಮೇ ಬಿಕಮ್ ಪ್ಯಾಸಿವ್ ಅಬ್ಸರ್ವರ್ಸ್. ಇಲ್ಲಿ ಜಸ್ಟ್ ಎಕ್ಸ್ಪೆರಿಮೆಂಟ್ ಅನ್ನು ನೋಡಿ ಮನೆಗೆ ಹೋಗ್ಬೋದು ಅಂಥ ಪಾಸಿಬಿಲಿಟಿ ಇಲ್ಲಿ ಇದಾವೆ. ರಿಕ್ವೈರ್ಸ್ ಮೆಟೀರಿಯಲ್ಸ್ ಆರ್ ಇಕ್ವಿಪ್ಮೆಂಟ್, ಅಗೇನ್ ದ ಸೇಮ್ ಥಿಂಗ್. ಸೊ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಲಿಕ್ಕೆ ನೀಡ್ ಮನಿ, ಯು ನೀಡ್ ಫಂಡಿಂಗ್, ಎವ್ರಿಥಿಂಗ್. ಸೊ ಇಕ್ವಿಪ್ಮೆಂಟ್ ಅನ್ನು ಖರೀದಿ ಮಾಡಲಿಕ್ಕೆ ಎಲ್ಲವೂ ಬೇಕಾಗುತ್ತೆ. ನಾಟ್ ಸೂಟಬಲ್ ಫಾರ್ ವೆರಿ ಲಾರ್ಜ್ ಕ್ಲಾಸಸ್. ಒಂದು ಲಾರ್ಜ್ ಕ್ಲಾಸಿಗೆ ನೀವು ಒಂದು ಡೆಮೋನ್ಸ್ಟ್ರೇಷನ್ ಮೆಥಡ್ ಯೂಸ್ ಮಾಡ್ತೀನಿ ರೈಟ್, ಬಿಕಾಸ್ ಒಂದು ಲಾರ್ಜ್ ಗ್ರೂಪ್ ಆಗ್ಬಿಟ್ಟಾಗ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದನ್ನ ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ನೋಡ್ಬೋದು, ಕೆಲವು ವಿದ್ಯಾರ್ಥಿಗಳು ನೋಡದಿರ್ಬೋದು. ಬಿಕಾಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಒಂದು ಡೆಮೋನ್ಸ್ಟ್ರೇಷನ್ ಮಾಡುವಂಥದ್ದಲ್ಲಿ ಎಲ್ರಿಗೂ ಒಮ್ಮೆಲೆ ಸುಲಭ. ಹಾಗಾಗಿ ಇದು ಲಿಮಿಟೆಡ್ ಪೀಪಲ್ಗಳಿಗೆ, ಲಿಮಿಟೆಡ್ ಸ್ಟೂಡೆಂಟ್ಸ್ ಇಲ್ಲಿ ಇರಬೇಕಾಗುತ್ತೆ ಎಕ್ಸ್ಪೆರಿಮೆಂಟ್ ನೋಡಲಿಕ್ಕೆ. ಸೊ ದಿಸ್ ಇಸ್ ಅಬೌಟ್ ಡೆಮಾನ್ಸ್ಟ್ರೇಷನ್ ಮೆಥಡ್. ಸೊ ಡೆಮಾನ್ಸ್ಟ್ರೇಷನ್ ಮೆಥಡ್ಗೆ ಒಂದು ಎಕ್ಸಾಂಪಲ್ ಇದೆ, ಅದನ್ನ ನಾನು ಇಂಟ್ರೋದಲ್ಲಿ ಹೇಳಿದ್ದೀನಿ. ಓಕೆ, ಸೊ ಒಂದು 2 ಕ್ವಶನ್ಗಳನ್ನ ನಾವು ಇಲ್ಲಿ ಏನ್ ಮಾಡೋಣ, 2 ಪ್ರೀವಿಯಸ್ ಇಯರ್ ಕ್ವಶನ್ಸ್, PYQ ಅಂತ ಕರೀತೀವಿ. ಸೊ PYQs ಅನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ, ರೈಟ್. ಸೊ ಇದು ಯಾವುದು ಅಂತಂದ್ರೆ 2023 UGC ನೆಟ್, ಏನು 2023 UGC ನೆಟ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಇವೆಲ್ಲ. ಓಕೆ, ಸೊ ಏನಿದೆ, ಸೊ ಏನ್ ಕ್ವಶನ್ ಏನಿದೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ಡ್ ಮೆಥಡ್ಸ್. ನೋಡಿ, ಟೀಚರ್ ಸೆಂಟರ್ ಮೆಥಡ್ ಏನದು, ದೀಸ್ ಆರ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದು ಟೀಚರ್ ಸೆಂಟರ್ ಮೆಥಡ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಲಕ್ಷಣಗಳು ಅಲ್ಲ. ಇಲ್ಲಿ ಟೀಚರ್ ಸೆಂಟರ್, ಇಲ್ಲಿ ಟೀಚರ್ ಸೆಂಟರ್ ಇರ್ತಾನೆ. ಓಕೆ, ಎವ್ರಿಥಿಂಗ್ ಇಸ್ ಡಿಸೈಡ್ ಬೈ ದ ಟೀಚರ್, ರೈಟ್. ಇಲ್ಲಿ ಏನಾಗುತ್ತೆ, ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲರ್ನರ್ಸ್. ಹೌದಾ, ಟೀಚರ್ ಸೆಂಟರ್ ಮೆಥಡ್ ನಾನು ಹೇಳಿದಾಗೆ ಇಲ್ಲಿ ವಿದ್ಯಾರ್ಥಿಗಳು ಪ್ಯಾಸಿವ್ ಲರ್ನರ್ ಆಗಿರ್ತಾರೆ. ಈ ಏನು ಶಿಕ್ಷಕ ಏನ್ ಹೇಳ್ತಾನೆ ಅದನ್ನ ಕೇಳ್ತಿರ್ತಾನೆ. ಸೊ ಇದು ಸರಿಯಾಗಿದೆ. ಈಗ ಇವ್ರು ಏನ್ ಕೇಳಿದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆರ್ ನಾಟ್ ಕ್ಯಾರೆಕ್ಟರಿಸ್ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಇದು ಅದರ ಕ್ಯಾರೆಕ್ಟರ್ ಏನು, ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲರ್ನರ್ಸ್ ಇಸ್ ದ ಕ್ಯಾರೆಕ್ಟರ್. ಟೀಚರ್ಸ್ ಆಕ್ಟ್ ಆಸ್ ಫೆಸಿಲಿಟೇಟರ್ ಆಫ್ ಅವರ್ ಲರ್ನಿಂಗ್, ಇದು ರಾಂಗ್. ಹೌದಾ, ಟೀಚರ್ ಡೈರೆಕ್ಟ್ಸ್ ಲರ್ನಿಂಗ್ ಆಕ್ಟಿವಿಟೀಸ್. ಇಲ್ಲಿ ಟೀಚರ್ ಕೂಡ ಲರ್ನಿಂಗ್ ಆಕ್ಟಿವಿಟೀಸ್ ಡೈರೆಕ್ಟ್ ಮಾಡ್ತಾರೆ, ದಟ್ ಇಸ್ ರೈಟ್. ಲರ್ನಿಂಗ್ ಇಸ್ ಬೇಸ್ಡ್ ಆನ್ ಕೊಲಾಬರೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ಇಲ್ಲಿ ಲರ್ನಿಂಗ್ ಇಸ್ ಬೇಸ್ಡ್ ಆನ್ ಕೊಲಾಬರೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ಇದೊಂದು ಸ್ಟೇಟ್ಮೆಂಟ್ ಅನ್ನ ಅಷ್ಟೇ ನೋಡೋಣ.
ನೆಕ್ಸ್ಟ್ ನಾವು ಎಲಿಮಿನೇಷನ್ ಮೆಥಡ್ ನೋಡೋಣ. ಲರ್ನಿಂಗ್ ಇಸ್ ಬೇಸ್ಡ್ ಆನ್ ಸ್ಟೂಡೆಂಟ್ ಇಂಟ್ರೆಸ್ಟ್. ಸೊ ಇದು ರಾಂಗ್ ಆಗಿರೋದು. ಸ್ಟೂಡೆಂಟ್ ಇಂಟ್ರೆಸ್ಟ್ ಇಲ್ಲಿ ಇರೋದಿಲ್ಲ, ಟೀಚರ್ ಇಂಟ್ರೆಸ್ಟ್ ಇಲ್ಲಿ ಇರ್ತದೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ ಮೆಥಡ್ ಅಂತ ಕೇಳಿದ್ರು. ಹಾಗಾದ್ರೆ ಇದು ಒಂದು ಬಿ ಒಂದು ನಮಗೆ ನಾಟ್ ಇದು ಬಿ. ಸೊ ಬಿ ಎಲ್ಲಿ ಇದೆಯಲ್ಲ ಅದು ನಮಗೆ ರೈಟ್ ಆಗುತ್ತೆ. ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಹಾಗಾದ್ರೆ ಮತ್ತೆ ಏನು ಇಲ್ಲಿ ರೈಟ್ ಆಗಿದೆ. ಲರ್ನಿಂಗ್ ಈಸ್ ಬೇಸ್ಡ್ ಆನ್ ಸ್ಟೂಡೆಂಟ್ ಇಂಟ್ರೆಸ್ಟ್. ಇದೂ ರೈಟ್ ಆಗೋದಿಲ್ಲ. ಬಿ ಮತ್ತು ಇ ಇಲ್ಲಿ ರೈಟ್ ಆಗಿದೆ. ಮತ್ತೆ ಬಿ ಮತ್ತು ರೈಟ್ ಆಗಿರೋದು. ಇಲ್ಲಿ ಡಿಸೈಡ್ ಏನಾಗುತ್ತೆ, ಲರ್ನಿಂಗ್ ಈಸ್ ಬೇಸ್ಡ್ ಆನ್ ಕೊಲಾಬರೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ರೈಟ್, ಇದು ಬಿಟ್ವೀನ್ ಕೊಲಾಬರೇಷನ್ ಸ್ಟೂಡೆಂಟ್ಸ್ ಇಲ್ಲಿ ಆಗಿರೋದಿಲ್ಲ, ಯಾಕಂದ್ರೆ ಟೀಚರ್ ಇಸ್ ದ ಸೆಂಟರ್. ರೈಟ್, ಓಕೆ, ಕೊಲಾಬರೇಷನ್ ಇಲ್ಲಿ ಟೀಚರ್ ನಡುವೆ ಆಗ್ತದೆ, ನಾಟ್ ಇನ್ ಬಿಟ್ವೀನ್ ಸ್ಟೂಡೆಂಟ್ಸ್. ಹಾಗಾಗಿ ದಿ ರೈಟ್ ಆನ್ಸರ್ ಇಸ್ 3 ಬಿ ಡಿ ಇ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್. ಓಕೆ, ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ, ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2. ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಇಲ್ಲಿ ಕಂಡುಹಿಡಬೇಕು. ಏನು ಮೊದಲನೇ ಸ್ಟೇಟ್ಮೆಂಟ್, ಲರ್ನರ್ ಸೆಂಟರ್ ಅಪ್ರೋಚ್ ಇಸ್ ಸೆಂಟರ್ಡ್ ಆನ್ ಟೀಚರ್ ನೀಡ್ಸ್. ಇಲ್ಲ, ಟೀಚರ್ ನೀಡ್ಸ್ ಇಲ್ಲಿ ಇರೋದಿಲ್ಲ. ಲರ್ನರ್ ಸೆಂಟರ್ ಅಂದ್ರೆ ಯಾರು ಲರ್ನರ್ ಸೆಂಟರ್ ಅಂದ್ರೆ ಲರ್ನರ್ ನ ಒಂದು ನೀಡ್ಸ್ ಇಲ್ಲಿ ಆಗಿರುವುದು. ಹಾಗಾಗಿ ಇಲ್ಲಿ ಇದು ರಾಂಗ್ ಆಗ್ತದೆ. ಇದು ಏನಾಗ್ತದೆ, ಇಲ್ಲಿ ರಾಂಗ್ ಆಗ್ತದೆ. ಸೊ ಲರ್ನರ್, ಹಾಗಾದ್ರೆ ಇಲ್ಲಿ ನಾವು ಎಲಿಮಿನೇಷನ್ ಮಾಡಬಹುದು. ಬೋಸ್ 1 ಮತ್ತು 2 ಕರೆಕ್ಟ್, ಇದು ರಾಂಗ್ ಆಯ್ತು, ಇದು ಹೋಯ್ತು. ಬೋಸ್ 1 ಅಂಡ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್, ಇದು ಆಗ್ಬಹುದು. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಅಂತ, ಬಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಇಸ್ ಇನ್ಕರೆಕ್ಟ್. ಸೊ ಇಲ್ಲಿ ಇದನ್ನು ಹೋಯ್ತು. ಸೊ ಬೇಸ್ಡ್ ಆನ್ ಫಸ್ಟ್ ಸ್ಟೇಟ್ಮೆಂಟ್ ವಿ ರಿಮೂವ್ 2 options ಇಲ್ಲಿ. Okay, next. Learner centered approach is centered on cooperative determination of subject matter. ಸೊ ಇದು ಆಗುವಂಥದ್ದು. ಸೊ ಲರ್ನರ್ ಸೆಂಟರ್ ಮೆಥಡ್ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ತಾವೇ ಯಾವ ಸಿಲೆಬಸ್ ಅನ್ನು ನಾನು ಇದು ಮಾಡಬೇಕು, ಯಾವುದ್ರ ಮೇಲೆ ಸ್ಪೀಚ್ ಮಾಡಬೇಕು, ಅದು ಆ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಅವರಿಗೆ ಕೋಆಪರೇಟಿವ್ ಆಗಿ ಅವರು ಡಿಸೈಡ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಲರ್ನರ್ ಸೆಂಟರ್ ಇದ್ದಾಗ ಅವರು ಯಾವುದೇ ರೀತಿಯ ಡಿಸಿಷನ್ ಗಳನ್ನ ತೆಗೆದುಕೊಳ್ಬಹುದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿ ಆಗಿರುವಂತದ್ದು. So the right answer is 4. Statement 1 is incorrect and statement 2 is correct. Okay, thank you. First of all, I request you to subscribe to my channel because it takes time, takes dedication to work on this thing, and ನಿಮಗೆ ಒಂದು ವಿಡಿಯೋ ತರಬೇಕಂದ್ರೆ it takes a lot of time, it takes a lot of effort. That's why. Thank you very much.